ಪೊಂಗಲ್ಗೆ ಬೇಕಾಗಿರೋ ಐಟಮ್ಗಳು ಇಷ್ಟು ಇಲ್ಲಿ ನೋಡ್ಕೊಳ್ರಪ್ಪ. ಇದು ಹೆಸರುಬೇಳೆ, ಅಕ್ಕಿ ಒಂದೊಂದು ಬಟ್ಲು, ಬೆಲ್ಲ, ಕಾಯಿ ತುರಿ, ತುಪ್ಪ, ಹಾಲು, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ. ಮೊದಲಿಗೆ ಅಕ್ಕಿನೂ ಹೆಸರುಬೇಳೆನೂ ಹಾಕಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು ಸ್ವಲ್ಪ ಅನ್ನ ಥರ ಮಾಡ್ಕೊಳ್ಳಿ. ಈಗ ಅಕ್ಕಿನೂ ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೀವಲ್ವ, ಇದಕ್ಕೆ ಎಷ್ಟು 3 ಬಟ್ಲು ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಈಗ ಕುಕ್ಕರ್ ಇಡ್ತಾ ಇದ್ದೀನಿ. 3 ವಿಜಿಲ್ ಬಂದಮೇಲೆ ಕೆಳಗಿಳಿಸ್ಕೊಂಡ್ಬಿಡ್ರಿ. ನೋಡಿ, ಈ ಥರ ಬೆಂದು ಹಿಂಗಾಗಿದೆಯಾ. ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಇವಾಗ ಕುಕ್ಕರ್ದ ತೆಗೆದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಅನ್ನ ಇನ್ನೂ ಸ್ವಲ್ಪ ಬೇಯಬೇಕಲ್ವಾ, ಇದಕ್ಕೆ ನೀವು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಲೀಟ್ರ್ ಹಾಲು ಬೇಯಿಸೋಕ್ಕಿಡಿ. ಅದು ಫುಲ್ ಬೆಂದು ಇದಾಗುತ್ತೆ. ಬೆಂದ ಮೇಲೆ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು. ಇನ್ನೊಂಚೂರು ಸ್ವಲ್ಪ ದಪ್ಪ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಹಾಲು ಹಾಕ್ಬಿಟ್ಟು ತಿರ್ಗಾ ಮತ್ತೆ ಬೇಯಿಸ್ಕೊತೀನಿ. ಇದಕ್ಕೀಗ 1 ಕಪ್ ಬೆಲ್ಲ ಹಾಕ್ತೀನಿ. 1-1.5 ಕಪ್ ಬೆಲ್ಲ ನಿಮ್ಮ ಸ್ವೀಟ್ ತಕ್ಕನಾಗಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಇದಾಗಬೇಕು ಬೆಲ್ಲ. ಈಗ ಅದು ಹಾಕಿದ್ದೀನಿ, ಕರಗಬೇಕು. ಕರಗಿದ ಮೇಲೆ ಕಾಯಿ ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟ್ ಆಯಿತಾ. ಮೆಲ್ಟ್ ಆದಮೇಲೆ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು 1-2 ನಿಮಿಷ ಹಂಗಂದ್ಬಿಟ್ಟು ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ನಿಮಗೆ ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿ ತಿನ್ನಿ. ನೋಡಿ, ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕ್ಕೊಂಡು ಎಣ್ಣೆ ಫ್ರೈ ಮಾಡಿ ಹಾಕ್ಕೊಂಡು ಅದಕ್ಕೆ ತಿನ್ನಿ. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಗೋಡಂಬಿ ಫ್ರೈ ಆಗ್ತಾಯಿದೆ. ದ್ರಾಕ್ಷಿ ಹಾಕ್ತಿದ್ದೀನಿ. ನೋಡಿ, ತುಪ್ಪ ಇದಾಗ್ತಾಯಿದೆ. ತುಪ್ಪ ಹುರಿದು ಹಾಕ್ತಾಯಿದ್ದೀನಿ. ಇವಾಗ ರೆಡಿ ಆಯಿತು ನೋಡಿ. ನೋಡಿ ರೆಡಿಯಾಗಿದೆ. ನೋಡಿ ಮಾಡಿದ್ದೀನಿ. ತಿಂದ್ಬಿಟ್ಟು ನೀವು ಇದೇ ಥರ ಮಾಡಿ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದನ್ನು ಮಾಡಿ ತಿಂದು ನೀವು